ಜನಕ ನಮಸ್ಕರಿಸುವೆನು. ಅಯ್ಯೋ ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆ ಕುಮಾರ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಏನಮ್ಮ ನೀನು ಹೊರಟೆಯ ತಾಯಿ, ದೀರ್ಘ ಸುಮಂಗಲಿಯಾಗು ತಾಯಿ, ದೀರ್ಘ ಸುಮಂಗಲಿಯಾಗು. ರಾಮಚಂದ್ರ, ನಿನ್ನನ್ನು ಕಾಡಿಗೆ ಕಳಿಸಿ ನಾನು ಹೇಗೆ ತಾನೇ ಬದುಕಲಿ ಕುಮಾರ, ಹೇಗೆ ತಾನೇ ಬದುಕಲಿ? ಸುಮಂತ್ರ, ಸುಮಂತ್ರ, ಮಹಾಪ್ರಭು, ರಾಮಚಂದ್ರನಿಗೆ 14 ವರ್ಷಗಳಿಗಾಗುವಷ್ಟು ಸಕಲ ಸಾಮರ್ಥ್ಯಗಳನ್ನು ರಾಮನ ಹಿಂದೆ ಕಳಿಸಿಕೊಡು. ರಾಮನು ಕಾಡಿನಲ್ಲಾದರೂ ಸಂತೋಷವಾಗಿರಲಿ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನನ್ನೋ ಆಜ್ಞೆ ಮಾಡುತ್ತಿದ್ದಾರೆ, ಅದನ್ನು ಕೇಳಿಕೊಂಡೇ ಹೋಗು. ಏನು ಹೇಳಿದ್ರಿ? ರಾಮನ ಹಿಂದೆ ಸಕಲ ಹೋಗಬೇಕೆ? ಏನೇನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕೆ? ಕೂಡದು. ರಾಮನ ಹಿಂದೆ ಹುಲ್ಲು ಗಡ್ಡೆ ಕೂಡ ಹೋಗಕೂಡದು. ನಾನು ಕೊಡುವ ನಾರುಮುಡಿಯನ್ನುಟ್ಟೆ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ರತ್ನಾಭರಣಗಳು? ಜನಕ ಕೇಳಿ, ಮುನಿಯ ದೇವರಡುವ ನನಗೆ ಜನಕಾನೆ ಬೇಡುವೆನು, ಜನಕಾನೆ ಬೇಡುವೆನು, ವಿನಯದಲ್ಲಿ ನಾನು ನಾನು ಲಕ್ಷ್ಮಣ, ನಾನು ಜನಕ ರಾಮಚಂದ್ರ, ಕಂದ ಮೂಲ ಮುನಿವ ಕಳಗಳನ್ನು ಎನಗಾಗಿಯೇ ಕೊಡಲಿ ತನುವಿಗೆ ಧರಿಸಿದ ರಾಮಚಂದ್ರ, ಮುನಿವ ಕಳಗಳನ್ನು ಎನಗಾಗಿಯೇ ಕೊಡಲಿ ತನುವಿಗೆ ಧರಿಸಿದ ವಿನಯದಿಂದಲಿ ಪೋಗೆ ತನುವಿಗೆ ಧರಿಸಿದ ವಿನಯದಿಂದಲಿ ಪೋಗೆ ಮುನಿಯ ದೇವರ ನನಗೆ ವೈಭವ ಜನಕಾನೆ ಬೇಡುವೆನು, ಜನಕಾನೆ ಬೇಡುವೆನು, ವಿನಯದಲ್ಲಿ ನಾನು 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 ಕಂದ ಮೂಲಗಳು ಚಂದಾದಿ ಬಗೀಚೆ. ಹೌದು ಜನಕ, ರಾಮಚಂದ್ರ, ಕಂದ ಮೂಲಗಳನ್ನು ಚಂದಾದಿ ಬಗೀಚೆ. ಇಂದಿನ ವ್ರತವನ್ನು ಇಂದಿನ ವ್ರತವನ್ನು ಮುಂದೂಗೊಳಿಸುವೆ. ಇಂದಿನ ವ್ರತವನ್ನು ಮುಂದೂಗೊಳಿಸುವೆನು.
ಜನಕಾನೆ ಬೇಡುವೆನು ಜನಕಾನೆ ಬೇಡುವೆನು ವಿನಯದಲ್ಲಿ ನಾನು 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 ಜನಕ ನನಗೆ ಈ ಭೋಗ್ಯ ಭಾಗ್ಯಗಳು ಯಾವುದು ಬೇಡ. ನನ್ನ ಕಿರಿಯ ತಾಯಿಯವರಾದ ಕೈಕಾದೇವಿಯರು ನಾರುಮುಡಿಯನ್ನು ಕೊಟ್ಟರೆ ಅದೇ ನನ್ನ ಸೌಭಾಗ್ಯವು. ತಾಯಿ ರಾಮಚಂದ್ರ ನಾರುಮುಡಿಯನ್ನು ಕೊಡುವರಾಗಿ. ರಾಮಚಂದ್ರ ನಿನಗೆ ನಾರುಮುಡಿಯನ್ನು ಕುಮಾರ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣ ಸಂಗಡನೆ ಹೊರಟಿವೆ ಅಲ್ಲವೇ? ತಾಯಿ ಕೊಡೋರಾಗಿ. ಸೀತಾ, ಕೈಕಾ ಸಾಕು ನಿಲ್ಲಿಸು. ಚೀಪ್ರಸ್ಥಳೆ ಪಾಪಿಷ್ಟಳೆ ಚೀಪ್ರಸ್ಥಳೆ ಕೈಕಾ ಚೀಪ್ರಸ್ಥಳೆ ಪಾಪಿಷ್ಟಳೆ ಚೀಪ್ರಸ್ಥಳೆ ನಿನ್ನ ನುಡಿಯು ಹೀ ಸಂಪಾನ ನಿಗಲಾದೆ ಕೈಕಾ ನಿನ್ನ ನುಡಿಯು ಹೀ ಸಂಪಾನ ನಿಗಲಾದೆ ತನು ತಾಂಗಿಗೇಕೆ ತನು ತಾಂಗಿಗೇಕೆ ನರು ಮುಡಿಯ ಕೊಟ್ಟೆ ತನು ತಾಂಗಿಗೇಕೆ ನರು ಮುಡಿಯ ಕೋಟೆ ಚೀಪ್ರಸ್ಥಳೆ ಪಾಪಿಷ್ಟಳೆ ಚೀಪ್ರಸ್ಥಳೆ ಕೈಕಾ ನಿನ್ನ ನುಡಿಯು ಹೀ ಸಂಪಾನೆ ನಿಗಲಾದೆ ನಿನ್ನ ನುಡಿಯು ಹೀ ಸಂಪಾನ ನಿಗಲಾದೆ ತನು ತಾಂಗಿಗೇಕೆ ತನು ತಾಂಗಿಗೇಕೆ ನರುಮುಡಿಯ ಕೋಟೆ ಚೀಪ್ರಸ್ಥಳೆ ಪಾಪಿಷ್ಟಳೆ ಚೀಪ್ರಸ್ಥಳೆ ಕೇಂದ್ರೋಪನ ಕುಲದಿ ಹೇಗೆ ಜನಿಸಿದೆ ನೀ ಕೇಂದ್ರೋಪನ ಕುಲದಿ ಹೇಗೆ ಜನಿಸಿದೆ ನೀ ಸಾಕು ನಿನ್ನ ಹರಟೆ ಸಾಕು ನಿನ್ನ ಹರಟೆ ವಾಕು ನಿಲ್ಲಿಸೀಗ ಚೀಪ್ರಸ್ಥಳೆ ಪಾಪಿಷ್ಟಳೆ ಚೀಪ್ರಸ್ಥಳೆ ಕೈಕಾ ನಿನ್ನ ಕಾರ್ಯಕ್ಕೆ ಮಿತಿಯೇ ಇಲ್ಲವೋ? ನೀನು ನುಡಿದಿದ್ದೆ ಮಾತು, ಹಿಡಿದಿದ್ದೆ ಹಠ. ನೀನು ಅರಣ್ಯಕ್ಕೆ ಹೋಗಬೇಕೆಂತ ಹೇಳಿದ್ದು ರಾಮಚಂದ್ರನಿಗೆ ಮಾತ್ರ. ಇಂಥದ್ರಲ್ಲಿ ಲಕ್ಷ್ಮಣನಿಗೂ ಸೀತಾದೇವಿಗೂ ನಾರುಮುಡಿಯನ್ನೇಕೆ ಕೊಟ್ಟೆ ಭ್ರಷ್ಟಳೆ? ನಿನ್ನನ್ನೀಗಲೇ ಸುಟ್ಟು ಭಸ್ಮ ಮಾಡುತ್ತಿದ್ದೆನು. ಆದರೆ ಈ ಅರಸನ ಮುಖವನ್ನು ನೋಡಿ ಸುಮ್ಮನಿರಬೇಕಾಯಿತು. ಪೂಜ್ಯರೇ, ಕೋಪಿಸಬೇಡಿ. ಪತಿಯು ನಾರುಮುಡಿ ನೋಡುವಾಗ ನನಗೆ ಈ ವಸ್ತ್ರಾಭರಣಗಳಿಂದ ಏನು ಪ್ರಯೋಜನ? ಅತ್ತೆಯವರೇ, ಕೊಡಿ. ಸೀತಾ, ನಿನ್ನಿಷ್ಟದಂತೆ ಆಗಲಿ ತಾಯಿ. ಜನಕನೆ ನನಗೆ ಅನುಮತಿಯನ್ನು ಕೊಡಿ. ಜನಕನೆ ನನಗೆ ಅನುಮತಿಯನ್ನು ಕೊಡಿ. ವಿನಯದಿಲ್ ಬೇಡುವೆ ಅವನಿ ಪಾಲಕನಿಮ್ಮ. ವಿನಯದಿಲ್ ಬೇಡುವೆ ಅವನಿ ಪಾಲಕನಿಮ್ಮ. ಜನಕನೆ ನನಗೆ ಅನುಮತಿಯನ್ನು ಕೊಡಿ. ಅನುಮತಿಯನ್ನು ಕೊಡಿ. ಅನುಮತಿಯನ್ನು ಕೊಡಿ.
ಇನ ಕುಲ ರಾಮನ ಜಾನಕಿ ದೇವಿಯ ಇನ ಕುಲ ರಾಮನ ಜಾನಕಿ ದೇವಿಯ ಅನುದಿನ ಪೂಜಿಸಿ ಘನ ಮುದ ಬರುವೆ. ಅನುದಿನ ಪೂಜಿಸಿ ಘನ ಮುದ ಬರುವೆ. ಜನಕನೆ ನನಗೆ ಅನುಮತಿಯೇನು ಕೊಡಿ, ಅನುಮತಿಯೇನು ಕೊಡಿ, ಅನುಮತಿಯೇನು ಕೊಡಿ. ಇನ ಕುಲ ರಾಮನ ಜಾನಕಿ ದೇವಿಯ ಇನ ಕುಲ ರಾಮನ ಜಾನಕಿ ದೇವಿಯ ಅನುದಿನ ಪೂಜಿಸಿ ಘನ ಮುದ ಬರುವೆ. ಜನಗನೆ ನನಗೆ ಅನುಮತಿಯೇನು ಕೊಡಿ, ಅನುಮತಿಯೇನು ಕೊಡಿ, ಅನುಮತಿಯೇನು ಕೊಡಿ. ಕುಮಾರ ಲಕ್ಷ್ಮಣ ತಂದೆ, ಪೂಜ್ಯರಾದ ಸೀತಾರಾಮನ ಜೊತೆಯಲ್ಲಿ ನಾನು ಅರಣ್ಯವಾಸಕ್ಕೆ ಹೊರಟಿರುವೆನು. ನನ್ನನ್ನು ಕಳಿಸಿಕೊಡಿ ತಂದೆ. ಲಕ್ಷ್ಮಣ 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 ನಿನ್ನ ವಿವೇಕವಾದ ಮಾತುಗಳಿಗೆ ನಾನು ಪ್ರತ್ಯುತ್ತರವನ್ನು ಹೇಳಲಾರೆ ಕುಮಾರ, ಹೇಳಲಾರೆ. ಶ್ರೀರಾಮಚಂದ್ರನ್ನೇ ತಂದೆ ಎಂದು ತಿಳಿ, ಸೀತಾದೇವಿಯನ್ನೇ ತಾಯಿ ಎಂದು ಪೂಜಿಸು. ಅಗ್ರಜಾನಂದವನ್ನು ಪಡಿ ಕುಮಾರ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರೋ ನನ್ನನ್ನು ಆಶೀರ್ವಾದಿಸಿ ಕಳುಹಿಸಿಕೊಡಿ. ಏನಮ್ಮ ನೀನು ಒಳ್ಳೆಯ ತಾಯಿ, ಹೋಗಲಿ. ದೀರ್ಘ ಸುಮಗಲಿಯಾಗೋ, ದೀರ್ಘ ಸುಮಗಲಿಯಾಗೋ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಪತಿಯ ಜೊತೆ ವನವಾಸಕ್ಕೆ ಹೊರಟಿರಲು, ಇನ್ನೊಬ್ಬಳು ಪ್ರಜೆಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಒಂದು ಉದ್ಧಾರ ವರದಿಯ, ಪ್ರಾಣೇಶ್ವರ, ಒಂದು ಪವಿತ್ರ ಹೃದಯ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ರಾಮಚಂದ್ರ, ನಿನ್ನನ್ನು ಕಾಡಿಗೆ ಕಳುಹಿಸಿ ನಾನು ಹೇಗೆ ಜೀವಿಸಲಿ ಕುಮಾರ, ಹೇಗೆ ಜೀವಿಸಲಿ? ಕರಳನ್ನ ತೊಳೆದು ನಾನು ಧರೆಯೋಳು ರಾಮಚಂದ್ರ. ಕರಳನ್ನ ತೊರೆದು ನಾನು ಧರೆಯೋಳು ರಾಮಚಂದ್ರ, ದಿಕ್ಕಿಸಲಾಗದು, ದಿಕ್ಕಿಸಲಾಗದು.
ರಾಮಚಂದ್ರ, ನಿನ್ನಲ್ಲದೆ ಲಕ್ಷ್ಮಣ ಸೀತಾದೇವಿಯನ್ನು ಕಳೆದುಕೊಳ್ಳುವಂತಾಯಿತೆ. ರಾಮಚಂದ್ರ, ನೀವು ಹೋಗುವ ಮೊದಲೇ ಈ ದಶರಥನ ಪ್ರಾಣ ಪಕ್ಷಿಯು ಹಾರಿ ಹೋಗಬಾರದೆ. ಮಂತ್ರೀಂದ್ರ, ನಾವುಗಳು ಇಲ್ಲಿಯೇ ಇದ್ದಷ್ಟು ಕಾಲ ತಂದೆಯವರ ಶೋಕವು ಮಿತಿಮೀರಿದೆ. ಆದ್ದರಿಂದ ಜಾಗೃತಿಯಾಗಿ ನಾವು ಇಲ್ಲಿಂದ ಹೋಗೋಣ. ನಡೆ ಲಕ್ಷ್ಮಣ. ಅಣ್ಣ ಬಾ. ಸುರಲೋಕದಿಂ ಬಂದೋ ಸುರಲೋಕದಿಂ ಬಂದೋ ಪರಮೇಶ್ವರನ ಉತ್ತಮ ಇಂಗದಿಂ ತಿಳಿದೋ ಧರೆಯಂ ಪಾವನಗೊಳಿಸಿದ ಸುರಗೈಯನಿಲ್ಲಂ ನೋಡಿ ಬಂದಿದೆನು ನಾವು ಹರಿಸುವ ಬಂದಿದೆನು ನಾವು ಪರಮ ಕರುಣಾ ಕರಿಯನಿಂದೊಳಮಿಂದೋ ಪರಮಾದರದಿಮ್ಮುದಿ ಭಜನರನು ದುರಿತವ ಹರಿಸಿ ಹೊರೆದುವುದು ಉಚಿತವೇ ಸರಸಿಜ ಸುರನರ ಪೂಜಿಸೆ ಹೊರಗೈಗೆ ಸುರನರ ಪೂಜಿಸೆ ಹೊರಗೈಗೆ ಪರಮ ಪಾವನ ಕರುಣಾಂತರಂಗೆ ಪರಮ ಪಾವನ ಕರುಣಾಂತರಂಗೆ ಸುರನರ ಪೂಜಿಸೆ ಹೊರಗೈಗೆ ಅರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲಾಗಮಿಸಿ ಬಂದೆ ಅರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲಾಗಮಿಸಿ ಬಂದೆ ಪರಮ ಪಾವನೆಯಲ್ಲಿದೆ ಧರೆಯನ್ನೆಲ್ಲ ಉದ್ಧರಿಸಿದೆ ತಾಯೇ ಪರಮ ಪಾವನೆಯಲ್ಲಿದೆ ಧರೆಯನ್ನೆಲ್ಲ ಉದ್ಧರಿಸಿದೆ ತಾಯಿ ನಿರುಪಮ ಚರಿತಳೆ ನಿನ್ನಯ ಅನುದಿನ 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 ನಿರಂತರವು ಭಜಿಸುವನು
ಪೂಜಿತೆ ವರಗಂಗೆ ಪರಮ ಪಾವನ ಕರುಣಾಂತರ ಸುರಮುನಿ ಪೂಜಿತೆ ವರಗಂಗೆ ವರಗಂಗೆ ವರಗಂಗೆ. ಸೀತಾ, ಈ ಜಾಹ್ನವಿಯ ದೃಶ್ಯವು ಎಷ್ಟು ಮನೋಹರವಾಗಿರುವುದು. ಮನೋಹರವಾಗಿರುವುದು ಪ್ರಾಣೇಶ್ವರ. ವಂದಿಪೆ ಸುರ ಗಂಗೆ ಮಂದ ಸ್ಮಿತದಿಂದ ವಂದಿಪೆ ಸುರ ಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೆ ನೀನೇ ಅಮೃತ ವರ್ಷಿಣಿ. ವಂದಿಪೆ ಸುರ ಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೆ ನೀನೇ ಅಮೃತ ವರ್ಷಿಣಿ. ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳನ್ನು ನೀ ಕಳೆವೆ. ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳನ್ನು ನೀ ತೊಳೆವೆ. ಹರಣ ಶಿರದಿಂದ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಹರಣ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಜಳ ಜಳ ಹರಿಯದೆ ಸುರ ಮುನಿ ಪೂಜತೆ ಜಳ ಜಳ ಹರಿಯದೆ ಸುರ ಮುನಿ ಪೂಜತೆ ನಿರತ ಉದರಿಗೆ ವರ ಪ್ರದಾತೆ ನಿರತ ಉದರಿಗೆ ವರ ಪ್ರದಾತೆ. ವಂದಿಪೆ ಸುರ ಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೆ ನೀನೇ ಅಮೃತ ವರ್ಷಿಣಿ. ಭಗವತಿ ಮುಕ್ತಿದಾಯಿನಿ 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬರುವಂತೆ ನಮ್ಮೆಲ್ಲರನ್ನು ಆಶೀರ್ವಾದಿಸು ತಾಯಿ. ನಾವುಗಳು ಈಗ ತಪಸಾ ನದಿಯನ್ನು ದಾಟಿ ಯಾರು ಯಾರು ನನ್ನನ್ನು ಸ್ತುತಿಸುತ್ತಿರುವರು? ಲಕ್ಷ್ಮಣ ಯಾರೆಂಬುದನ್ನು ನೋಡಿಕೊಂಡು ಬಾ. ನಿನ್ನ ಗುಹನಾದ ಅಣ್ಣ ಗೃಹನು ನಿಮ್ಮನ್ನು ಸ್ತುತಿಸುತ್ತಿರುವನು. ಏನು? ನನ್ನ ಸ್ನೇಹಿತನಾದ ಗುಹನು ಬರುತ್ತಿರುವನೆ. ಬರಲಿ, ಬಹಳ ಸಂತೋಷ. ರಘುರಾಮ ಶ್ರೀ ಸುಗುಣಾಭಿರಾಮ ರಘುರಾಮ ಶ್ರೀ ರಘುರಾಮ ಶ್ರೀ ಸುಗುಣಾಭಿರಾಮ ರಘುರಾಮ ಶ್ರೀ ಅಗದೋರ ಪೋರ ನಿಗಮಾದಿ ನೃತ್ಯ ಅಗದೂರ ಪೋರ ನಿಗಮಾದಿ ನೃತ್ಯ ಅಗದೂರ ಪೋರ ನಿಗಮಾದಿ ನೃತ್ಯ ರಘುರಾಮ ಶ್ರೀ ಸುಗುಣಾಭಿರಾಮ ರಘುರಾಮ ಶ್ರೀ
ದರ ನಿಂತು ಬಂದ ಪರಮಾತ್ಮ ನೀನೆ ದರೆಗಿಂತು 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 ಬಂದ ಪರಮಾತ್ಮ ನೀನೆ ಶರಣಾಗತರೌ ಪರಿಪಾಲಿಸುನೆ ಶರಣಾಗತರೌ ಪರಿಪಾಲಿಸುನೆ ರಘುರಾಮ ಶ್ರೀ ಸುಗುಣಾಭಿರಾಮ ರಘುರಾಮ ಶ್ರೀ ಸಿರಿದೇವಿ ಸೀತೆ ಪರನೆ ಸಿರಿ ದೇವಿ ಸೀತೆ ಹರಿ ನೀರು ಶೇಷ 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 ಶರಣಾಗತರೌ ಶರಣಾಗತರೌ ಪರಿಪಾಲಿಸು ನನ್ನ ಶರಣಾಗತರ ಪೊರೆವುದು ನನ್ನ ರಘುರಾಮ ಶ್ರೀ ಸುಗುಣಾಭಿರಾಮ ರಘುರಾಮ ಶ್ರೀ ಶ್ರೀರಾಮಚಂದ್ರ ಮೂರ್ತಿಯವರಿಗೆ ನಮಸ್ಕರಿಸುವನು. ಗುಹಾ ನಿನಗೆ ಮಂಗಳವಾಗಲಿ. ನಿಮ್ಮ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಗುಹಾ, ನಿನ್ನ ಆಗಮನಕ್ಕೆ ಕಾರಣವೇನು ಗುಹಾ? ಪರಮಾತ್ಮ, ನಿಮ್ಮಂತ ಅತಿಥಿಗಳನ್ನು ಪಡೆದ ನಾನೇ ಪುಣ್ಯಶಾಲಿಯು. ಈ ದಿನ ನನ್ನ ಮಂದಿರಕ್ಕೆ ದಯಮಾಡಿಸಿ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಗುಹಾ, ನಿನ್ನ ಭಕ್ತಿ ವಿಶ್ವಾಸಗಳಿಗೆ ನಾನು ಅತ್ಯಂತ ಸಂತೋಷಭರಿತನಾಗಿರುವನು. ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದಿರುವ ನಾನು ಯಾರಿಂದಲೂ ಏನನ್ನು ಪರಿಗ್ರಹಿಸಲಾರೆ, ಅನ್ಯತಾ ಭಾವಿಸಬೇಡ. ಪರಮಾತ್ಮ, ರಾಜವೈಭವದಲ್ಲಿ ಬೆಳೆದ ನೀವುಗಳು ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದಿರುವುದನ್ನು ನೋಡಿ ನನಗೆ ತುಂಬಾ ವ್ಯಥೆಯಾಗಿರುವುದು. ನಿಮ್ಮಿಷ್ಟದಂತೆ ಆಗಲಿ. ಮಂತ್ರೇಂದ್ರ, ರಾಮಚಂದ್ರ, ನಾವುಗಳು ತಪಸಾ ನದಿಯನ್ನು ದಾಟಿ ತನ್ನ ಸ್ನೇಹಿತರಾದ ಗುಹನಿಂದ ಆಲದ ಹಾಲನ್ನು ತರಿಸಿಕೊಂಡು ಜಡೆಗಳನ್ನು ಧರಿಸಿ ಮುಂದಕ್ಕೆ ಸಾಗಿದರೆಂದು ಜನಕನಿಗೆ ತಿಳಿಸು. ಅಲ್ಲದೆ ನನ್ನ ಸಹೋದರನಾದ ಕಿರಿಯನಾದ ಭರತನಿಗೆ ರಾಜ್ಯದ ವಿಚಾರವಾಗಿ ಬುದ್ಧಿವಾದವನ್ನು ಹೇಳಿಕೊಂಡು ರಾಜ್ಯವನ್ನು ಭಾರವನ್ನು ಮಾಡು. ನೀನಿನ್ನು ಹೊರಡು ಮಂತ್ರೇಂದ್ರ. ರಾಮಚಂದ್ರ, ಮಂತ್ರೇಂದ್ರ, ಜಾನಕಿ ರಮಣನೆ ಪಾವನನೆ, ಜಾನಕಿ ರಮಣನೆ ಪಾವನನೆ, ಜಾನಕಿ ರಮಣನೆ ಪಾವನನೆ, ರಘುಕುಲ ತಿಲೋಕನ ಶ್ರೀರಾಮಚಂದ್ರನೆ
ರಘುಕುಲದಿಲ್ಲೋ ಕನೆ ಶ್ರೀರಾಮಚಂದ್ರನೇ ಜಾನಕಿ ರಮಣಾನೇ ಪಾವನನೇ ಶ್ರೀ ಕರುಣಾಕರ ಲೋಕ ಫಲಕನೇ ಶ್ರೀ ಕರುಣಾಕರ ಲೋಕ ಫಲಕನೇ ಶೋಕ ವಿನಾಶಕನಾಕಾಧಿಪತಿ ನೋತ ಶೋಕ ವಿನಾಶಕನಾಕಾಧಿಪತಿ ನೋತ ಜಾನಕಿ ರಮಣಾನೇ ಪಾವನನೇ ಆನತ ಜನ ರಕ್ಷಕ ಸ್ವಾಮಿ ಆನತ ಜನ ರಕ್ಷಕ ಸ್ವಾಮಿ ದೀನ ಜನಾವನ ಪಾವನ ರಾಮ ದೀನ ಜನಾವನ ಪಾವನ ರಾಮ ಜಾನಕಿ ರಮಣಾನೇ ಪಾವನನೇ 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 ರಾಮಚಂದ್ರ ಮಂತ್ರೀಂದ್ರ, ನಿನ್ನ ಆಜ್ಞೆಗೆ ನಾನು ಪ್ರತಿ ಹೇಳಲಾರೆನು. ಆದರೂ ಅರಣ್ಯವಾಸ ಅವಧಿ ಪೂರ್ತಿಯಾದೊಡನೆ ನೀವುಗಳು ಅಯೋಧ್ಯೆಗೆ ದಯ ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು. ಆಗಲಿ. ನಿನ್ನ ಮಾತಿನಂತೆ ನನ್ನ ವನವಾಸವನ್ನು ಪೂರೈಸಿಕೊಂಡು ಮಾರನೇ ದಿನವೇ ಅಯೋಧ್ಯೆಗೆ ಬರುವುದು. ನೀನಿನ್ನು ಹೊರಡು. ಅಪ್ಪಣೆ ಮಾಡು. ಗುಹ, ನಮ್ಮ ಸ್ನಾನ ಸಂಧ್ಯಾದಿಗಳಿಗೆ ಒತ್ತಾಯಿತು. ನಮ್ಮನ್ನು ಈ ಗಂಗಾ ನದಿ ತೀರದಿಂದ ಆ ದಡಕ್ಕೆ ದಾಟಿಸು. ಮೊದಲು ನಿಮ್ಮ ಪಾದವನ್ನು ತೊಳೆದು ಪೂಜಿಸುವೆನು. ನಿಮ್ಮ ಪಾದ ಸ್ಮರಿಪೆ ರಘುನಾಯಕ, ನಿಮ್ಮ ಪಾದ ಸ್ಮರಿಪೆ ರಾಜೀವನೇತ್ರ ಸುಜನ ಪವಿತ್ರ ರಾಜೀವನೇತ್ರ ಸುಜನ ಪವಿತ್ರ ರಘುನಾಯಕ, ನಿಮ್ಮ ಪಾದ ಸ್ಮರಿಪೆ ರಾಜೀವನೇತ್ರ ಸುಜನಾರ ರಘುನಾಯಕ. ಅವನಿ ಜಾತನಾದ ಸುಜನ ವಿನುದ, ಅವನಿ ಜಾತನಾದ ಭುವನ ವಿನುದ, ಅವನಿ ಜಾತನಾದ ಭುವನ ವಿನುದ ಸುವಿಮಲ ಚರಿತ. ರಘುನಾಯಕ, ನಿಮ್ಮ ಪಾದ ಸ್ಮರಿಪೆ ರಾಜೀವನೇತ್ರ ಸುಜನ ಪವಿತ್ರ ರಘುನಾಯಕ. ದಾಟಿಲೆ ಗುಣೀರೆ
ಭವ ಸಾಗರಾಮು ದಾಟಿಲಿ ಗೌರುವೆ ಬಹುರಾಸಿ ಪಡುವೆ ಹೊರಗುಗೆ ಜೀವೆ ಅವನಿ ಜಾತೆ ರಾಮ ಅವನಿ ಜಾತೆ ಅವನಿ ಜಾತನಾದ ಪುರಮುನೀಂದ್ರ ನಮಿತ ಅವನಿ ಜಾತನಾದ ಅವನಿ ಜಾತನಾದ ಪುರಮುನೀಂದ್ರ ನಮಿತ ದಿವಿ ಜಾನಿ ನಮಿತ ರಘುನಾಯಕ ನಿಮ್ಮ ಪಾದ ಸ್ಮರಿಪೆ ರಾಜೀವ ನೇತ್ರ ಸುಜನ ಪವಿತ್ರ ರಘುನಾಯಕ ಪರಮಾತ್ಮ ನಿಮ್ಮ ಇಷ್ಟದಂತೆ ನಿಮ್ಮ ಪಾದಗಳನ್ನು ತೊಳೆದು ಪೂಜಿಸಿರುವೆನು. ಗುಹ, ನಮ್ಮ ಸ್ನಾನ ಸಂಧ್ಯಾದಿಗಳಿಗೆ ಒತ್ತಾಯಿತು. ನಮ್ಮನ್ನು ಈಗ ದಡದಿಂದ ಆ ದಡಕ್ಕೆ ಸಾಗಿಸು. ನಾನು ಧನ್ಯನಾದೆ ಇಂದು ನಾನು ಧನ್ಯನಾದೆ ರಾಮ ರಘುರಾಮ ಇಂದು ನಾನು ಧನ್ಯನಾದೆ ಇಂದು ನಾನು ಧನ್ಯನಾದೆ ರಾಮ ರಘುರಾಮ ದಾಟಿಸುವ ದೇವನದಿಯ ದಾಟಿಸುವೆ ಭವ ಸಮುದ್ರ ದಾಟಿಸುವ ದೇವನದಿಯ ದಾಟಿಸುವೆ ಇಂದು ನಾನು ಧನ್ಯನಾದೆ ಇಂದು ನಾನು ಧನ್ಯನಾದೆ ರಾಮ ರಘುರಾಮ ಭುವನ ಜನರ ಭವಣೆ ಹರಿಸ ಅವನ ಜಾತಿ ಅರಸ ನಿಮ್ಮ ಭುವನ ಜನರ ಭವಣೆ ಹರಿವ ಅವನಿ ಜಾತಿ ಅರಸ ನಿಮ್ಮ ಕಿವಿಜ ಗಂಗೆಯ ದಾಟಿಸುವೆನು ಕಿವಿಜ ಗಂಗೆಯ ದಾಟಿಸುವೆನು ಪಾವನಾತ್ಮ ರಾಮಚಂದ್ರ ಇಂದು ನಾನು ಧನ್ಯನಾದೆ ಇಂದು ನಾನು ಧನ್ಯನಾದೆ ರಾಮ ರಘುರಾಮ ರಘುರಾಮ ಹೊರಟು ಹೋದನೆ ರಾಮ ಪರಮ ಪಾಪಿಯ ಬಿಟ್ಟು ಇರಲಾರನೆ ನಾನಗನೆ ನಾನು ಇರಲಾರನೆ ನಾನಗನೆ ರಾಮಚಂದ್ರ ಹೊರಟು ಹೋದನೆ ರಾಮ ಪರಮ ಪಾಪಿಯ ಬಿಟ್ಟು ಇರಲಾರನೆ ನಾನಗನೆ ಇದರೆಯಲೇ ಇರಲಾರನೆ ನಾನಗನೆ ರಾಮಚಂದ್ರ ಲಕ್ಷ್ಮಣ ದುರುಳ ಕೈಕೆಯು ಗೈದ ದುರಿತದಿಂದಲೇ ನಾನು ರಾಮಚಂದ್ರ ದುರುಳ ಕೈಕೆಯು ಗೈದ ದುರುದಲ್ಲಿಂದಲೇ ನೀನು ತೊರೆದೆಯ ಕಲಳನೆ ನೀನು ತೊರೆದು ಮೋದೆಯ ತರಳನೆಯ ಹೊರಟು ಹೋದನೆ ರಾಮ ಪರಮ ಪಾಪಿಯ ಬಿಟ್ಟು ಇರಲಾರನೆ ನಾನಗನೆ ದರೆಯಲಿ ಇರಲಾರನೆ ನಾನಗನೆ ರಾಮಚಂದ್ರ ಲಕ್ಷ್ಮಣ ಸೀತಾ
ಪಾತಕಿ ನಾನಾದೇನೋ ತಾನು ಏತರ ಜೀವಿಸಲೇ. ರಾಮಚಂದ್ರ ಪಾತಕಿ ನಾನಾದೇನೋ ರಾಮ ಏತರ ಜೀವಿಸಲೇ. ನಾನು ಏತರ ಜೀವಿಸಲೇ. ನಾನು ಏತರ ಜೀವಿಸಲೇ. ರಾಮಚಂದ್ರ, ಒಂದು ಸಾರಿಯಾದರೂ ಒಂದು ನಿನ್ನ ಮುಖವನ್ನು ತೋರಿಸಬಾರದೆ. ಆ ರಾಮಚಂದ್ರ, ನೀನು ಕಾಡಿಗೆ ಹೋಗುವವರಾಗಿ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಾರದೇಕೆ ರಾಮಚಂದ್ರ? ಪ್ರಭು, ನಮಸ್ಕರಿಸುವೆನು. ಸುಮಂತ್ರ, ರಾಮ ಸಮಾಚಾರವೇನು? ಪ್ರಭು, ತಪಸಾ ನದಿಯನ್ನು ದಾಟಿ ನಮ್ಮ ಸ್ನೇಹಿತನಾದ ಗೃಹನಿಂದ ಆಲದ ಹಾಲನ್ನು ತರಿಸಿ ಜಡಗಳನ್ನು ಧರಿಸಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡಿದರು ಪ್ರಭು. ಹಾ ರಾಮಚಂದ್ರ, ರಾಮನು ಕಾಡಿಗೆ ಹೋದನು, ನಾನು ಹೋಗಲು ಇದೇ ತಕ್ಕ ಸಮಯವುದು. ಹಿಂದೆ ತಾಂಡವ ಮುನಿ ನುಡಿದಂತೆ ಇಂದು ನೀಗುವೆನು ನನ್ನಯ ಪ್ರಾಣವಲ್ಲ. ರಾಮಚಂದ್ರ, ಬಂದಿತೋ ಮೃತ್ಯುವು ಎನಗೆ, ಬಂದಿತು ಮೃತ್ಯುವು ಎನಗೆ. ಮಂದಭಾಗ್ಯಳು ಕೈಗೆ ಮುಂದೆ ಜೀವಿಸಲೆಂತ. ಆ ಆ ಆ ಹಾ, ಇದು ನನ್ನ ಪ್ರಾರಬ್ಧದ ಫಲ. ಹಿಂದೆ ತಾಂಡವ ಮುನಿ ಶಾಪ. ಪುತ್ರನಾದು ನಿನ್ನ ಬಳಿಯಲ್ಲಿದ್ದಾಗ ಪ್ರಾಣ ಬಿಡು ಎಂದು ಶಾಪವನ್ನೆತ್ತಿದ್ದರು. ಅದು ಈಗ ಫಲಿಸುತ್ತಿದೆ. ರಾಮಚಂದ್ರ, ರಾಮ, ರಾಮಚಂದ್ರ. ಪ್ರಾಣೇಶ್ವರ, ಹೇಳಿ ಸ್ವಾಮಿ. ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಬಾಳೋಣ. ಪ್ರಿಯಾ, ಕೋಪವೇ? ಮಾತನಾಡೋದಿಲ್ಲವೇ? ಹೇಳಿ ಸ್ವಾಮಿ. ಪ್ರಾಣೇಶ್ವರ, ಸ್ವಾಮಿ, ಸ್ವಾಮಿ, ಸ್ವಾಮಿ. ತ್ವರಿತದಿಂದಲೇ ಕರೆದುದೆ ತಾಕೆ, ತ್ವರಿತದಿಂದಲೇ ಕರೆದುದೆ ತಾಕೆ. ತರಳ ನಾನರಿವುದೆಂತೋ ತ್ವರಿತದಿಂದಲೇ ಕರೆದುದೆ ತಾಕೆ. ಶತ್ರುಘ್ನ ಅಣ್ಣ, ಸುರಪಾನಾಪುರದಂತೆ ಮೆರೆಯುತ್ತೆ, ಸುರಪಾನಾಪುರದಂತೆ ಮೆರೆಯುತ್ತೆ ಇರುತ್ತಲೀತ ನಮ್ಮ ಪುರವೋ. ಶತ್ರುಘ್ನ ಅಣ್ಣ, ಸುರಪಾನಾಪುರದಂತೆ ಮೆರೆಯುತ್ತೆ ಇರುತ್ತಲೀತ ನಮ್ಮ ಪುರವೋ. ಬಿರಿಪಾಚಾಣದ ತೆರದಿ ಕಾಣಲೋ. ಶತ್ರುಘ್ನ, ಬಿರಿಪಾಚಾಣದ ತೆರದಿ ಕಾಣಲೋ. ಪರಿಯು ಏನು ವರ ಶತ್ರುಘ್ನೇ. ಶತ್ರುಘ್ನ, ಪರಿಯು ಏನು ವರ ಶತ್ರುಘ್ನೇ. ತ್ವರಿತದಿಂದಲೇ ಕರೆದುದೆ ತಾಕೆ. ತರಳ ನಾನರಿವುದೆಂತೋ ತ್ವರಿತದಿಂದಲೇ ಕರೆದುದೆ ತಾಕೆ. ರಾಮ ಲಕ್ಷ್ಮಣ ರೇದು ನಮ್ಮನೋ. ಶತ್ರುಘ್ನ, ರಾಮ ಲಕ್ಷ್ಮಣ ರೇದು ನಮ್ಮನೋ. ಭೂಮಿ ಪತಿಯು ಕರೆಸಿದೆ ತಕೆ. ಶತ್ರುಘ್ನ, ರಾಮ ಲಕ್ಷ್ಮಣ ರೇದು ನಮ್ಮನೋ. ಭೂಮಿ ಪತಿಯು ಕರೆಸಿದೆ ತಕೆ. ತಾಮಸಾವ ಮಾಡದೆ ಹೋಗೆ.
ತೊರೆದಾದಿಂದಲೇ ಕರೆದುವೆ ತಾಗೆ ತರಳ ನಾನರಿವುದೆಲ್ಲೋ ಸಹೋದರ ಶತ್ರುಘ್ನ, ಅಣ್ಣ ಇದೇನು ಆಶ್ಚರ್ಯ! ಅಮರಾವತಿಯಂತೆ ಕಂಗೊಳಿಸುತ್ತಿದ್ದ ನಮ್ಮ ಅಯೋಧ್ಯ ನಗರವು ಈ ರೀತಿಯಲ್ಲಿ ಅರಣ್ಯದಂತೆ ಕಳಾಹೀನವಾಗಿರುವುದಲ್ಲ. ಕಾರಣವೇನಿರಬಹುದು? ತಂದೆಯಾದ ದಶರಥ ಮಹಾರಾಜರು, ಅಗ್ರಜನಾದ ಶ್ರೀರಾಮಚಂದ್ರನು, ಸಹೋದರನಾದ ಲಕ್ಷ್ಮಣನು ಇರುವಾಗ್ಗೆ ಈ ಬಾಲಕನಾದ ಭರತನಿಂದ ಆಗಬೇಕಾಗಿರುವ ಕೆಲಸವೇನಿರಬಹುದೆಂದು ನಮಗೆ ಹೇಳಿ ಕಳುಹಿಸಿರಬಹುದು. ಹೌದು ಅಣ್ಣ. ಜಾಗ್ರತೆಯಿಂದ ಹೋಗಿ ಎಲ್ಲಾ ವಿಷಯಗಳನ್ನು ತಿಳಿಯೋಣ. ನಡೆ ಸಹೋದರ. ಸಾರ್ವಭೌಮ ಜನಕನೇ ಅಣ್ಣ. ಸಹೋದರ, ಸಾರ್ವಭೌಮ ಜನಕನೇ ಪೂರ್ವಜರು ಬರಿರಲು ಅಣ್ಣ. ಶತ್ರುಘ್ನ, ಸಾರ್ವಭೌಮ ಜನಕನೇ ಪೂರ್ವಜರು ಬರಿರಲು ಪೂರ್ವಿಗಿಂತ ಕೊರತೆ ಬರಲು ಪೂರ್ವಿಗಿಂತ ಕೊರತೆ ಬರಲು ಕಾರಣ ತಿಳಿಯದೆ ನಗೆ ಅಣ್ಣ. ಸಹೋದರ, ಕಾರಣ ತಿಳಿಯದೆ ನಗೆ ಸಾರ್ವಭೌಮ ಜನಕನೇನು ಪೂರ್ವಜರು ಬರಿರಲು ಅಗ್ರಜ ಅಗ್ರಜ ಅಣ್ಣ. ಸಹೋದರ, ತ್ವರಿತದಿಂದ ಹೋಗಿ ನಾವು ಅಣ್ಣ. ಸಹೋದರ, ತ್ವರಿತದಿಂದ ಹೋಗಿ ನಾವು ಪರಿಯನೆಲ್ಲವ ತಿಳಿದು ಜಪದಿ ಅಣ್ಣ. ಸಹೋದರ, ಪರಿಯನೆಲ್ಲವ ತಿಳಿದು ಜಪದಿ ಪರಿಹರಿಸಬೇಕು ವ್ಯತ್ಯಯ ಅಣ್ಣ. ಸಹೋದರ, ಪರಿಹರಿಸಬೇಕು ವ್ಯತ್ಯಯ ತೆರಳು ಬೇಗ ಅಗ್ರಜಾನೆ ತೆರಳು ಬೇಗ ಅಗ್ರಜಾನೆ ಸಾರ್ವಭೌಮ ಜನಕನೇ ಪೂರ್ವಜರು ಬರಿರಲು ಅಗ್ರಜ ಅಗ್ರಜ ಅಗ್ರಜ. ಸಹೋದರ, ಧರ್ಮಶೀಲರಾದ ತಂದೆಯವರು ಸತ್ಯಮೂರ್ತಿಗಳಾದ ರಾಮ ಲಕ್ಷ್ಮಣರಿರುವಲ್ಲಿ ಅಯೋಧ್ಯೆಗೆ ಇಂತಹ ಸ್ಥಿತಿ. ನನ್ನ ಮನಸ್ಸಿಗೂ ಬಹಳ ಸಂಶಯ ಉಂಟಾಗಿರುವುದು. ಜಾಗೃತೆಯಾಗಿ ಅರಮನೆಗೆ ಹೋಗಿ ತಾಯಿಯವರಿಂದ ಎಲ್ಲಾ ವಿಷಯಗಳನ್ನು ತಿಳಿಯೋಣ. ನಡೆ ಅಣ್ಣ. ನಡೆ ಸಹೋದರ.